ನೋಡಿ, ಇವತ್ತು ಈ ಕಾಲ್ತುಳಿತದ ವಿಚಾರವಾಗಿ ಒಬ್ಬೊಬ್ರು ತಮ್ಮದೇ ಆದಂತಹ ರೀತಿಯಲ್ಲಿ ವಾದವನ್ನ ಮಾಡ್ತಾ ಇದ್ದಾರೆ. ಒಂದು ಕಡೆ ಸರ್ಕಾರ ತನ್ನದೇ ಆದಂತಹ ಆಯಾಮದಲ್ಲಿ ಒಂದು ಹೇಳಿಕೆಗಳನ್ನ ಕೊಡ್ತಾ ಇದೆ, ಮತ್ತೊಂದು ಕಡೆ ಕೆಎಸ್ಸಿಎ ಅದರದ್ದೇ ಆದಂತಹ ಒಂದು ವಾದವನ್ನ ಮಂಡಿಸುವ ಕೆಲಸಗಳಾಗ್ತಾ ಇದೆ, ಮತ್ತೊಂದು ಕಡೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ಆರ್ಸಿಬಿ ಕೂಡ ತನ್ನದೇ ಆದಂತಹ ವಾದಗಳನ್ನ ತಿಳಿಸ್ತಾ ಇದೆ. ಹಾಗಾದ್ರೆ ಮೊದಲಿಗೆ ಈಗ ಕೆಎಸ್ಸಿಎ ವಾದವೇನಂತ ನಾವು ಗಮನಿಸೋದಾದ್ರೆ, ವಿಧಾನಸೌಧದ ಮುಂದೆ ಅವರು ವಿಜೃಂಭಣೆಯಿಂದ ಪ್ರೋಗ್ರಾಮ್ ಅನ್ನ ಮಾಡಿದ್ರು, ಸಂಭ್ರಮಾಚರಣೆಯನ್ನ ಮಾಡಿದ್ರು. ಇದು ವಿಧಾನಸೌಧದ ಮುಂದೆ ವಿಜಯೋತ್ಸವನ್ನ ಮಾಡೋದು ಸರ್ಕಾರದ ಪ್ಲಾನ್ ಅಲ್ವಾ? ಇಲ್ಲಿ ಸಿದ್ದರಾಮಯ್ಯ ಅವರಿದ್ರು, ರಾಜ್ಯಪಾಲರಿದ್ರು, ಡಿಸಿಎಂ ಇದ್ರು, ಇವರೆಲ್ಲರೂ ಕೂಡ ಇದ್ರಲ್ಲ, ಅವರು ಕೂಡ ಸನ್ಮಾನ ಮಾಡಿದ್ದಾರೆ. ಯಾಕೆ ಅವರನ್ನ ಪ್ರಶ್ನೆ ಮಾಡ್ತಾ ಇಲ್ಲ? ನೋಡಿ, ಅಲ್ಲಿ ಹೇಳ್ತಾ ಇರುವಂತದ್ದು ಇದೆಲ್ಲ ಮಾಡೋದಕ್ಕೆ ಕಾರಣ ಏನಂತಂದ್ರೆ, ಜನಾಕ್ರೋಶವನ್ನ ಡೈವರ್ಟ್ ಮಾಡುವಂತ ಕೆಲಸ ಆಗ್ತಾ ಇದೆ ಇಲ್ಲಿ ಅಂತೇಳಿ ಕೆಎಸ್ಸಿಎ ವಾದವನ್ನ ಮಾಡ್ತಾ ಇದೆ. ಜೊತೆಗೆ ಇವತ್ತು ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ತಾರೆ, ಕಾರ್ಯಕ್ರಮ ಮಾಡೋದು ಬೇಡ, ಸಂಭ್ರಮಾಚರಣೆಯನ್ನ ಮಾಡೋದು ಬೇಡ, ಎರಡೂ ಕಡೆ ಕೂಡ ಕಾರ್ಯಕ್ರಮಗಳನ್ನ ಮಾಡೋದು ಬೇಡ ಅಂತೇಳಿ ಡಿಸಿಪಿ ಅವರು ಲೆಟರ್ ಅನ್ನ ಬರೆದಿದ್ರು ಕೂಡ ಅದನ್ನ ಡಿಪಿಆರ್ ಹೋಗುತ್ತೆ, ಅದು ಡಿಪಿಆರ್ ಇಂದ ಸಿಎಸ್ಗೂ ಕೂಡ ಹೋಗುತ್ತೆ. ಆದ್ರೂ ಕೂಡ ನಾವು ಎಲ್ಲವನ್ನೂ ಕೂಡ ಮಾಡ್ತೀವಿ, ಇವರಿದ್ರೆ ಏನ್ ಬೇಕಾದ್ರೂ ಮಾಡ್ಬರ್ತಾರಂತ ತೋರಿಸಿಕೊಳ್ಳೋದಕ್ಕೆ ಸಿಎಸ್ ಎಡವಟ್ಟನ್ನ ಮಾಡಿಕೊಂಡ್ರ, ಇದನ್ನ ಮುಚ್ಚಿ ಹಾಕುವಂತ ಕೆಲಸಗಳನ್ನ ಮಾಡ್ತಾ ಇದೆಯಾ ಅನ್ನೋ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಸೊ ಇದು ಈಗ ಕರ್ನಾಟಕ ಕ್ರಿಕೆಟ್ ನಿಯಂತ್ರಣವನ್ನಷ್ಟೇ ಕೆಎಸ್ಸಿಎ ಜವಾಬ್ದಾರಿ, ಕಾರ್ಯಕ್ರಮದ ಬಗ್ಗೆ ಅಲ್ಲ ಅಂತೇಳಿ ತನ್ನ ವಾದವನ್ನ ಮಾಡ್ತಾ ಇದೆ. ಇನ್ನು ಆರ್ಸಿಬಿ ಕೂಡ ತನ್ನದೇ ಆದಂತಹ ಆಯಾಮದಲ್ಲಿ ಹೇಳಿಕೆಗಳನ್ನ ಕೊಡ್ತಾ ಇದೆ. ಪ್ರಮುಖವಾಗಿ ಆರ್ಸಿಬಿ ಫ್ರಾಂಚೈಸಿ ಅಷ್ಟೇ, ನಮಗೆ ಪ್ರತ್ಯೇಕವಾದಂತಹ ಭದ್ರತಾ ಪಡೆಗಳು ಇಲ್ಲ ಅಂತ ಹೇಳ್ತಾ ಇದೆ. ಆರ್ಸಿಬಿ ಫ್ರಾಂಚೈಸಿ ಹೇಳ್ತಾ ಇರೋದು, ವಿಜಯೋತ್ಸವವನ್ನ ಮಾಡಬೇಕು ಅಂತ ಬಂದಾಗ ಸರ್ಕಾರ ಅವರಿಗೆ ಭದ್ರತೆಯನ್ನ ಕೊಡಬೇಕು. ವಿಜಯೋತ್ಸವದ ವೇಳೆ ಸರ್ಕಾರ ಅದರ ಜವಾಬ್ದಾರಿ ಸರ್ಕಾರ ಕೊಡಬೇಕಾಗಿತ್ತು. ಆದ್ರೆ ವಿಧಾನಸೌಧದ ಮುಂದೆ ಕಾರ್ಯಕ್ರಮ ಮಾಡೋದ್ರ ಬಗ್ಗೆ ನಾವು ಯಾರಿಗೂ ಕೂಡ ಪ್ರೆಷರ್ ಹಾಕಿರಲಿಲ್ಲ, ನಮ್ಮ ನಿರ್ಧಾರ ಅಲ್ಲ, ಅದು ಸರ್ಕಾರದ ನಿರ್ಧಾರ ಅಂತೇಳಿ ಆರ್ಸಿಬಿ ಹೇಳ್ತಾ ಇದೆ. ನಮ್ಮ ಪ್ಲಾನ್ ಇದ್ದಿದ್ದು ಚಿನ್ನಸ್ವಾಮಿ ಸ್ಟೇಡಿಯಂನ ಮುಂಭಾಗ ಒಳಗಡೆ ಹೋಗಿ ಅಲ್ಲಿ ಸಂಭ್ರಮಾಚರಣೆನ ಮಾಡಬೇಕು ಅಂತೇಳಿ ಸರ್ಕಾರ ಆದೇಶ ಕೊಡ್ತು, ಆಟಗಾರನ್ನ ಕಳಿಸಿ ಅಂತೇಳಿ. ಹಾಗಾಗಿ ನಾವು ಆಟಗಾರನ್ನ ಕಳಿಸಿದ್ವಿ ಅಂತ ಹೇಳ್ತಾ ಇದೆ. ಬಿಸಿಸಿಐ ಏನ್ ಹೇಳುತ್ತೋ ಅದನ್ನಷ್ಟೇ ಕೇಳೋದು ನಮ್ಮ ಜವಾಬ್ದಾರಿ, ನಮ್ಮ ಕರ್ತವ್ಯ ಅಂತ ಹೇಳ್ತಾ ಇದೆ. ಇದರ ನಡುವೆ ಡಿಎನ್ ಏನ್ ಹೇಳ್ತಾ ಇದೆ ಗೊತ್ತಾ? ಈ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾರ್ಯಕ್ರಮವನ್ನ ಮಾಡೋದಕ್ಕೆ ಆರ್ಗನೈಸರ್ಸ್ ಇತ್ತಲ್ಲ, ಆ ಆರ್ಗನೈಸರ್ಸ್ ಸಂಸ್ಥೆ ಇತ್ತಲ್ಲ ಡಿಎನ್ಎ, ಅದೇ ಹೇಳ್ತಾ ಇರೋದೇನು ಅಂತಂದ್ರೆ, ಎಫ್ಐಆರ್ ರದ್ದು ಕೋರಿ ಮೊದಲಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದೆ ಹೈಕೋರ್ಟ್ಗೆ ಡಿಎನ್ಎ ಸಂಸ್ಥೆ. ನೋಡಿ, ಇದು ಮೊದಲೇನಲ್ಲ ಪೆರೇಡ್ ಮಾಡೋದಕ್ಕೆ ಮುಂದಾಗ್ತಾ ಇರೋದು. ನಾವು ಈ ಹಿಂದೆ ಕೂಡ T20 ಕಪ್ ಅನ್ನ ಗೆದ್ದಾಗ್ಲೂ ಕೂಡ ನಾವು ಪೆರೇಡ್ ಅನ್ನ ಮಾಡಿದ್ವಿ ಅಂತ ಹೇಳ್ತಾ ಇದೆ. ಆಗ 3 ಲಕ್ಷ ಜನ ಸೇರಿದ್ರು, ಆಗ ಯಾವುದೇ ರೀತಿಯಂತ ಅನಾಹುತ ಆಗಿಲ್ಲ. ತೆರೆದ ಬಸ್ನಲ್ಲಿ ಪೆರೇಡ್ ಅನ್ನ ಕೂಡ ಮಾಡಿದ್ವಿ, ಪೊಲೀಸರು ಅನುಮತಿಯನ್ನ ಆಗ ಕೊಟ್ಟಿರಲಿಲ್ಲ. ನೋಡಿ, ಜೂನ್ 3ನೇ ತಾರೀಕು ಆರ್ಸಿಬಿ ವಿಕ್ಟರಿ ಪೆರೇಡ್ಗಾಗಿ ಪತ್ರವನ್ನ ಬರೆದಿದ್ವಿ, ತೆರೆದ ಬಸ್ನಲ್ಲಿ ಪೆರೇಡ್ ಮಾಡೋದಕ್ಕೆ ಹೇಳಿದ್ವಿ, ಆದ್ರೆ ಅನುಮತಿ ನೀಡಲಿಲ್ಲ. 584 ಖಾಸಗಿ ಸಿಬ್ಬಂದಿಯನ್ನ ನೇಮಿಸಲಾಗಿತ್ತು ಭದ್ರತೆಗಾಗಿ ಡಿಎನ್ಎಯಿಂದ. ಸ್ಟೇಡಿಯಂನ ಒಳಭಾಗದಲ್ಲಿ ಸಿಬ್ಬಂದಿಗಳನ್ನ ನೇಮಕ ಮಾಡಿದ್ವಿ, ಆದ್ರೆ ಹೊರಭಾಗದಲ್ಲಿ ಪೊಲೀಸರ ಸಿಬ್ಬಂದಿ ಅಷ್ಟರ ಮಟ್ಟಿಗೆ ನಮಗೆ ಗೊತ್ತಿರಲಿಲ್ಲ, ಕಡಿಮೆ ಇದ್ರು. 2 ಕಡೆ ಕಾರ್ಯಕ್ರಮ ನಡೆಸಿದ್ರಿಂದಾಗಿ ಈ ಅನಾಹುತ ಆಗಿದೆ ಅಂತ ಇವತ್ತು ಡಿಎನ್ಎ ಸಂಸ್ಥೆ ತನ್ನ ವಾದವನ್ನ ಮಂಡಿಸ್ತಾ ಇದೆ. ಇದೆಲ್ಲವನ್ನು ಕೂಡ ಗಮನಿಸ್ತಾ ಇದೆ ಕೋರ್ಟ್. ನೋಡ್ಬೇಕು ಮುಂದಿನ ದಿನದಲ್ಲಿ ಯಾರ ತಲದಂಡ ಆಗುತ್ತೆ, ಆರ್ಸಿಬಿ ಫ್ರಾಂಚೈಸಿನ, ಡಿಎನ್ಎ ಸಂಸ್ಥೆನ, ಕೆಎಸ್ಸಿಎನ ಅಥವಾ ಸರ್ಕಾರನ. ನೆಕ್ಸ್ಟ್ ನೋಡಿ, ಇವತ್ತು ಈ ಕಾಲ್ತುಳಿತದ ವಿಚಾರವಾಗಿ ಒಬ್ಬೊಬ್ರು ತಮ್ಮದೇ ಆದಂತಹ ರೀತಿಯಲ್ಲಿ ವಾದವನ್ನ ಮಾಡ್ತಾ ಇದ್ದಾರೆ. ಒಂದು ಕಡೆ ಸರ್ಕಾರ ತನ್ನದೇ ಆದಂತಹ ಆಯಾಮದಲ್ಲಿ ಒಂದು ಹೇಳಿಕೆಗಳನ್ನ ಕೊಡ್ತಾ ಇದೆ, ಮತ್ತೊಂದು ಕಡೆ ಕೆಎಸ್ಸಿಎ ಅದರದ್ದೇ ಆದಂತಹ ಒಂದು ವಾದವನ್ನ ಮಂಡಿಸುವ ಕೆಲಸಗಳಾಗ್ತಾ ಇದೆ, ಮತ್ತೊಂದು ಕಡೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ಆರ್ಸಿಬಿ ಕೂಡ ತನ್ನದೇ ಆದಂತಹ ವಾದಗಳನ್ನ ತಿಳಿಸ್ತಾ ಇದೆ. ಹಾಗಾದ್ರೆ ಮೊದಲಿಗೆ ಈಗ ಕೆಎಸ್ಸಿಎ ವಾದವೇನು ಅಂತ ನಾವು ಗಮನಿಸೋದಾದ್ರೆ, ವಿಧಾನಸೌಧದ ಮುಂದೆ ಅವರು ವಿಜೃಂಭಣೆಯಿಂದ ಪ್ರೋಗ್ರಾಮ್ ಅನ್ನ ಮಾಡಿದ್ರು, ಸಂಭ್ರಮಾಚರಣೆಯನ್ನ ಮಾಡಿದ್ರು. ಇದು ವಿಧಾನಸೌಧದ ಮುಂದೆ ವಿಜಯೋತ್ಸವನ್ನ ಮಾಡೋದು ಸರ್ಕಾರದ ಪ್ಲಾನ್ ಅಲ್ವಾ? ಇಲ್ಲಿ ಸಿದ್ದರಾಮಯ್ಯ ಅವರಿದ್ರು, ರಾಜ್ಯಪಾಲರಿದ್ರು, ಡಿಸಿಎಂ ಇದ್ರು, ಇವರೆಲ್ಲರೂ ಕೂಡ ಇದ್ರಲ್ಲ, ಅವರು ಕೂಡ ಸನ್ಮಾನ ಮಾಡಿದ್ದಾರೆ. ಯಾಕೆ ಅವರನ್ನ ಪ್ರಶ್ನೆ ಮಾಡ್ತಾ ಇಲ್ಲ? ನೋಡಿ, ಅಲ್ಲಿ ಹೇಳ್ತಾ ಇರುವಂತದ್ದು ಇದೆಲ್ಲ ಮಾಡೋದಕ್ಕೆ ಕಾರಣ ಏನಂತಂದ್ರೆ, ಜನಾಕ್ರೋಶವನ್ನ ಡೈವರ್ಟ್ ಮಾಡುವಂತ ಕೆಲಸ ಆಗ್ತಾ ಇದೆ ಇಲ್ಲಿ ಅಂತೇಳಿ ಕೆಎಸ್ಸಿಎ ವಾದವನ್ನ ಮಾಡ್ತಾ ಇದೆ. ಜೊತೆಗೆ
ಇವತ್ತು ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ತಾರೆ, ಕಾರ್ಯಕ್ರಮ ಮಾಡೋದು ಬೇಡ, ಸಂಭ್ರಮಾಚರಣೆಯನ್ನ ಮಾಡೋದು ಬೇಡ, ಎರಡೂ ಕಡೆ ಕೂಡ ಕಾರ್ಯಕ್ರಮಗಳನ್ನ ಮಾಡೋದು ಬೇಡ ಅಂತೇಳಿ ಡಿಸಿಪಿ ಅವರು ಲೆಟರ್ ಅನ್ನ ಬರೆದಿದ್ರು ಕೂಡ ಅದನ್ನ ಡಿಪಿಆರ್ ಹೋಗುತ್ತೆ, ಅದು ಡಿಪಿಆರ್ ಇಂದ ಸಿಎಸ್ಗೂ ಕೂಡ ಹೋಗುತ್ತೆ. ಆದ್ರೂ ಕೂಡ ನಾವು ಎಲ್ಲವನ್ನೂ ಕೂಡ ಮಾಡ್ತೀವಿ, ಇವರಿದ್ರೆ ಏನ್ ಬೇಕಾದ್ರೂ ಮಾಡ್ಬರ್ತಾರಂತ ತೋರಿಸಿಕೊಳ್ಳೋದಕ್ಕೆ ಸಿಎಸ್ ಎಡವಟ್ಟನ್ನ ಮಾಡಿಕೊಂಡ್ರ, ಇದನ್ನ ಮುಚ್ಚಿ ಹಾಕುವಂತ ಕೆಲಸಗಳನ್ನ ಮಾಡ್ತಾ ಇದೆಯಾ ಅನ್ನೋ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಸೊ ಇದು ಈಗ ಕರ್ನಾಟಕ ಕ್ರಿಕೆಟ್ ನಿಯಂತ್ರಣವನ್ನಷ್ಟೇ ಕೆಎಸ್ಸಿಎ ಜವಾಬ್ದಾರಿ, ಕಾರ್ಯಕ್ರಮದ ಬಗ್ಗೆ ಅಲ್ಲ ಅಂತೇಳಿ ತನ್ನ ವಾದವನ್ನ ಮಾಡ್ತಾ ಇದೆ. ಇನ್ನು ಆರ್ಸಿಬಿ ಕೂಡ ತನ್ನದೇ ಆದಂತಹ ಆಯಾಮದಲ್ಲಿ ಹೇಳಿಕೆಗಳನ್ನ ಕೊಡ್ತಾ ಇದೆ. ಪ್ರಮುಖವಾಗಿ ಆರ್ಸಿಬಿ ಫ್ರಾಂಚೈಸಿ ಅಷ್ಟೇ, ನಮಗೆ ಪ್ರತ್ಯೇಕವಾದಂತಹ ಭದ್ರತಾ ಪಡೆಗಳು ಇಲ್ಲ ಅಂತ ಹೇಳ್ತಾ ಇದೆ. ಆರ್ಸಿಬಿ ಫ್ರಾಂಚೈಸಿ ಹೇಳ್ತಾ ಇರೋದು ವಿಜಯೋತ್ಸವವನ್ನ ಮಾಡಬೇಕು ಅಂತ ಬಂದಾಗ ಸರ್ಕಾರ ಅವರಿಗೆ ಭದ್ರತೆಯನ್ನ ಕೊಡಬೇಕು. ವಿಜಯೋತ್ಸವದ ವೇಳೆ ಸರ್ಕಾರ ಅದರ ಜವಾಬ್ದಾರಿ ಸರ್ಕಾರ ಕೊಡಬೇಕಾಗಿತ್ತು. ಆದ್ರೆ ವಿಧಾನಸೌಧದ ಮುಂದೆ ಕಾರ್ಯಕ್ರಮ ಮಾಡೋದ್ರ ಬಗ್ಗೆ ನಾವು ಯಾರಿಗೂ ಕೂಡ ಪ್ರೆಷರ್ ಹಾಕಿರಲಿಲ್ಲ, ನಮ್ಮ ನಿರ್ಧಾರ ಅಲ್ಲ, ಅದು ಸರ್ಕಾರದ ನಿರ್ಧಾರ ಅಂತೇಳಿ ಆರ್ಸಿಬಿ ಹೇಳ್ತಾ ಇದೆ. ನಮ್ಮ ಪ್ಲಾನ್ ಇದ್ದಿದ್ದು ಚಿನ್ನಸ್ವಾಮಿ ಸ್ಟೇಡಿಯಂನ ಮುಂಭಾಗ ಒಳಗಡೆ ಹೋಗಿ ಅಲ್ಲಿ ಸಂಭ್ರಮಾಚರಣೆಯನ್ನ ಮಾಡಬೇಕು ಅಂತೇಳಿ ಸರ್ಕಾರ ಆದೇಶ ಕೊಡ್ತು, ಆಟಗಾರನ್ನ ಕಳಿಸಿ ಅಂತೇಳಿ, ಹಾಗಾಗಿ ನಾವು ಆಟಗಾರನ್ನ ಕಳಿಸಿದ್ವಿ ಅಂತ ಹೇಳ್ತಾ ಇದೆ. ಬಿಸಿಸಿಐ ಏನ್ ಹೇಳುತ್ತೋ ಅದನ್ನಷ್ಟೇ ಕೇಳೋದು ನಮ್ಮ ಜವಾಬ್ದಾರಿ, ನಮ್ಮ ಕರ್ತವ್ಯ ಅಂತ ಹೇಳ್ತಾ ಇದೆ. ಇದರ ನಡುವೆ ಡಿಎನ್ ಏನ್ ಹೇಳ್ತಾ ಇದೆ ಗೊತ್ತಾ, ಈ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾರ್ಯಕ್ರಮವನ್ನ ಮಾಡೋದಕ್ಕೆ ಆರ್ಗನೈಸರ್ಸ್ ಇತ್ತಲ್ಲ, ಆ ಆರ್ಗನೈಸರ್ಸ್ ಸಂಸ್ಥೆ ಇತ್ತಲ್ಲ ಡಿಎನ್ಎ, ಅದೇ ಹೇಳ್ತಾ ಇರೋದೇನು ಅಂತಂದ್ರೆ ಎಫ್ಐಆರ್ ರದ್ದು ಕೋರಿ ಮೊದಲಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದೆ ಹೈಕೋರ್ಟ್ಗೆ ಡಿಎನ್ಎ ಸಂಸ್ಥೆ. ನೋಡಿ, ಇದು ಮೊದಲೇನಲ್ಲ ಪೆರೇಡ್ ಮಾಡೋದಕ್ಕೆ ಮುಂದಾಗ್ತಾ ಇರೋದು. ನಾವು ಈ ಹಿಂದೆ ಕೂಡ T20 ಕಪ್ ಅನ್ನ ಗೆದ್ದಾಗ್ಲೂ ಕೂಡ ನಾವು ಪೆರೇಡ್ ಅನ್ನ ಮಾಡಿದ್ವಿ ಅಂತ ಹೇಳ್ತಾ ಇದೆ. ಆಗ 3 ಲಕ್ಷ ಜನ ಸೇರಿದ್ರು, ಆಗ ಯಾವುದೇ ರೀತಿಯಂತ ಅನಾಹುತ ಆಗಿಲ್ಲ. ತೆರೆದ ಬಸ್ನಲ್ಲಿ ಪೆರೇಡ್ ಅನ್ನ ಕೂಡ ಮಾಡಿದ್ವಿ, ಪೊಲೀಸರು ಅನುಮತಿಯನ್ನ ಆಗ ಕೊಟ್ಟಿರಲಿಲ್ಲ. ನೋಡಿ, ಜೂನ್ 3ನೇ ತಾರೀಕು ಆರ್ಸಿಬಿ ವಿಕ್ಟರಿ ಪೆರೇಡ್ಗಾಗಿ ಪತ್ರವನ್ನ ಬರೆದಿದ್ವಿ, ತೆರೆದ ಬಸ್ನಲ್ಲಿ ಪೆರೇಡ್ ಮಾಡೋದಕ್ಕೆ ಹೇಳಿದ್ವಿ, ಆದ್ರೆ ಅನುಮತಿ ನೀಡಲಿಲ್ಲ. 584 ಖಾಸಗಿ ಸಿಬ್ಬಂದಿಯನ್ನು ನೇಮಿಸಲಾಗಿತ್ತು ಭದ್ರತೆಗಾಗಿ ಡಿಎನ್ಎಯಿಂದ. ಸ್ಟೇಡಿಯಂನ ಒಳಭಾಗದಲ್ಲಿ ಸಿಬ್ಬಂದಿಗಳನ್ನ ನೇಮಕ ಮಾಡಿದ್ವಿ, ಆದ್ರೆ ಹೊರಭಾಗದಲ್ಲಿ ಪೊಲೀಸರ ಸಿಬ್ಬಂದಿ ಅಷ್ಟರ ಮಟ್ಟಿಗೆ ನಮಗೆ ಗೊತ್ತಿರಲಿಲ್ಲ, ಕಡಿಮೆ ಇದ್ರು. 2 ಕಡೆ ಕಾರ್ಯಕ್ರಮ ನಡೆಸಿದ್ರಿಂದಾಗಿ ಈ ಅನಾಹುತ ಆಗಿದೆ ಅಂತ ಇವತ್ತು ಡಿಎನ್ಎ ಸಂಸ್ಥೆ ತನ್ನ ವಾದವನ್ನ ಮಂಡಿಸ್ತಾ ಇದೆ. ಇದೆಲ್ಲವನ್ನು ಕೂಡ ಗಮನಿಸ್ತಾ ಇದೆ ಕೋರ್ಟ್. ನೋಡ್ಬೇಕು ಮುಂದಿನ ದಿನದಲ್ಲಿ ಯಾರ ತಲದಂಡ ಆಗುತ್ತೆ, ಆರ್ಸಿಬಿ ಫ್ರಾಂಚೈಸಿನ, ಡಿಎನ್ಎ ಸಂಸ್ಥೆನ, ಕೆಎಸ್ಸಿಎನ ಅಥವಾ ಸರ್ಕಾರನ. ನೆಕ್ಸ್ಟ್